ಯಪ್ಪ ಮದುವೆನಾ, ಯಪ್ಪ ಅದು ಯಾರಿಗೆ ಬೇಕಪ್ಪ, ಯಪ್ಪ ಹುಡುಗಿನ ಅದು ಹೇಗೆ ನಿಭಾಯಿಸಬೇಕು, ಇದರಿಂದ ಹೊರಗೆ ಬನ್ನಿ. ಮಂತ್ರೋಪದೇಶ ಆಗುವುದೇ ಯೋಗ ಅಂತ. ಮಂತ್ರೋಪದೇಶ ಯಾರ್ಯಾರು ಎಪಿಸೋಡ್ ನೋಡ್ತಿರ್ತಾರೆ, ಮದುವೆ ಆಗದಿರ್ತಕ್ಕಂಥ ಹೆಣ್ಣುಮಕ್ಕಳು ಗಂಡು ಮಕ್ಕಳು, ನಿಜವಾಗ್ಲೂ ನಿಮ್ದು ಯೋಗ ರೀ. ಯಾರು ಮಂತ್ರೋಪದೇಶ ಮಾಡ್ತಾರೆ ಹುಡುಕೊಂಡು? ಹಿಂದಿನ ಕಾಲದಿಂದ ಇದೆ. ಮಂತ್ರೋಪದೇಶ ಯಾರಿಗಾರ ಆಯ್ತಂದ್ರೆ ಅವನು ತುಂಬ ಒಳ್ಳೇದಾಯ್ತು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇದು ಹೇಳ್ಕೊಳ್ಳಿ, ಒಳ್ಳೆ ಗಂಡ ಸಿಗ್ತಾನೆ ಹೆಣ್ಣುಮಕ್ಕಳಿಗೆ. ದಿ ಬ್ಯೂಟಿಫುಲ್ ಟಿಪ್ಸ್. ಈ ಕುಂಡಲಿಯಲ್ಲಿ ಪತಿಯನ್ನು ಸೂಚಿಸುವ ಒಂದು ಗ್ರಹ ಇರುತ್ತೆ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಲ್ಲಿ ಪತ್ನಿಯನ್ನು ಸೂಚಿಸುವ ಒಂದು ಗ್ರಹ ಇರುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮುಂದೆ ನಾವು ಹೋಗ್ತಾ ಇದ್ದೀವಿ. ಅಲ್ಲ, ನಾವು ಎಲ್ಲ ಸುಮ್ಮನೆ ತಮಾಷೆಗೆ ಹೇಳಿದ್ದು ಇರಲಿ, ಯಾಕೆಂದರೆ ನಾವು ಗೆಸ್ ಮಾಡ್ಕೋಬೇಕಲ್ಲ ಏನೇನು ಬರ್ಬೋದು ಅಂತ. ಅದಕ್ಕೆ ನೀವು ಅದೆಲ್ಲ ಸಂಕಲ್ಪ ಮಾಡ್ಕೊಳ್ಳಿ. ನಮಗೆ ಗೃಹಸ್ಥ ಜೀವನ ಬೇಕು ಅಂತ ಬೇಡ್ಕೊಳ್ಳಿ. ಯಪ್ಪ ಮದುವೆನಾ, ಯಪ್ಪ ಅದು ಯಾರಿಗೆ ಬೇಕಪ್ಪ, ಯಪ್ಪ ಹುಡುಗಿನ ಅದು ಹೇಗೆ ನಿಭಾಯಿಸಬೇಕು, ಇದರಿಂದ ಹೊರಗೆ ಬನ್ನಿ. ಇಲ್ಲಿ ಏನಾಗಿದೆ, ನನಗೊಂದು ಹಾಸ್ಯ ನೆನಪಾಗುತ್ತೆ. ನಾವು ಸೋಲೋ ಇದರಲ್ಲೆಲ್ಲ ಹೇಳ್ತಾ ಇರ್ತೀವಿ. ಅಲ್ಲೇನು ಬರುತ್ತೆ ಅಂದರೆ ಒಂದು ಮಂತ್ರ ಬರುತ್ತೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಭಿ ಸುಭಗೆ ತಂ ಜೀವಂ ಶರದರ್ಶತಂ. ಇದು ಒಂದು ಪವಿತ್ರವಾದ ಮಂತ್ರ. ಬಹುಶಃ ಜೋಯಿಸರು ಈ ಮಂತ್ರ ಹೇಳ್ತಿರ್ತಾರೆ. ಬಹುಶಃ ಈಗ ಮದುವೆ ಆಗ್ತಕ್ಕಂಥ ಹುಡುಗರುಗಳು ಮನಸ್ಸೊಳಗೆ ಹಿಂಗೆ ಹೇಳ್ಕೊತಿರ್ತಾವ ಅಂತ. ಮಾಂಗಲ್ಯ ಕಟ್ಟಿದ್ದು ನಾನೇನ ನನ್ನ ಜೀವನ ಯಾತನ ಅವು ಹೇಳ್ಕೊತಾ ಇರೋದು ಒಳಗಡೆ ಖುಷಿಯಿಂದ ಕಟ್ತಿರಲ್ಲ. ಗಂಟೆ ಗಂಟೆಗೂ ಸುಲಿಗೆ ತಮ್ಮ ಜೀವ ಬರದರ್ಶನಂ ಅಂತ ಹೇಳಿಕೊಂಡು ಆ ಸಪ್ಪೆ ಮುಖದಲ್ಲಿ ತಾಳಿ ಕಟ್ತಾ ಇರ್ತಾರೆ. ನಾವು ಮದುವೆಗಳು ಹೋಗ್ತೀವಲ್ಲ, ಆ ನಗು ಮುಖನೇ ಇಲ್ಲ ನಮಗೆ. ಆ ತಾಳಿ ಕಟ್ಟಬೇಕಾರೆ ಮದುವೆ ಆಗುವಾಗ 38 ವರ್ಷದ ಹಿಂದೆ ಸಂಭ್ರಮ ಹೊಸ ಜೀವನ ಅಂತ. ಈಗ ಮದುವೆ ಚಪ್ರದ ದಿನ ಮಂಕಾದವರು ತಗೊಳ್ಳಿ ಒಂದು ವಾರ ನಗ್ತಾ ಇರೋದಿಲ್ಲ. ನೀವು ಯಾವುದೇ ರಿಸೆಪ್ಷನ್ಗೆ ಹೋಗಿ ಸರ್, ಹುಡುಗಿ ಫುಲ್ ನಗ್ತಿರ್ತಾಳೆ, ಹುಡುಗ ಫುಲ್ ನಗ್ತಿರ್ತಾನೆ, ಹುಡುಗಿ ಸಪ್ಕಿರ್ತಾಳೆ. ಕಾರಣ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಯಾಕೆಂದರೆ ಅದು ಹುಡುಗನಿಗೆ ನಗುವಿನ ಕೊನೆ ದಿನ. ಎಷ್ಟು ಬೇಕಷ್ಟು ನಕ್ಕೊಂಡ್ಬಿಡ್ಬೇಕು, ಬೆಳಿಗ್ಗೆ ನಗೋಕ್ಕಾಗಲ್ಲ ತಾಳಿ ಕಟ್ಟೋದ್ಮೇಲೆ. ಹುಡುಗಿಗೆ ಅಳುವಿನ ಕೊನೆ ದಿನ. ಕರೆಕ್ಟ್. ಇನ್ನು ತಾಳಿ ಕಟ್ಟೋದ್ಮೇಲೆ ಅಳೋಂಗಿಲ್ಲ. ಇದೆಲ್ಲ ನಾವು ಹಾಸಿ ಕೇಳ್ತಾ ಇರ್ತೀವಿ, ಬಟ್ ಅದು ರಿಯಲ್ ಆಗಿ ಇವಾಗ ಆಗ್ತಾ ಇದೆ. ಆದರೆ ಹಾಗಾಗಿ ನಾವೇನಪ್ಪ ಅಂತಂದರೆ ಸಪ್ತಪದಿ ಅಂತ ತುಳಿಸ್ತಾರೆ ಒಂದು ನಮ್ಮ ಶಾಸ್ತ್ರದಲ್ಲಿ. ಗಣಪತಿಯವರೇ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಅದರ ಅರ್ಥ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಒಂದು ಅರ್ಥ ಇದೆ, 7 ಜನ್ಮಕ್ಕೂ ಇವಳೇ ಸಂಗಾತಿಯಾಗಿರಲಿ ಅನ್ನೋ ಒಂದು ಮಾತಿರ್ಬೋದು. ಆದರೆ ಒಂದೊಂದು ಹೆಜ್ಜೆಗೂ ಕೂಡ ಒಂದೊಂದು ಭಾವ ಇದೆ. ನಾನಿಲ್ಲಿ ಅದನ್ನು ಹೇಳೋಣ ಅಂತ ಬರೆದಿಟ್ಟೆ. ಉಪಯೋಗ ಆಗುತ್ತೋ ಬಿಡುತ್ತೋ ಎಲ್ಲರಿಗೂ ಗೊತ್ತಿರಬೇಕದು. 7 ಹೆಜ್ಜೆಯನ್ನು ಇಡಿಸ್ತಾರೆ ಮದುವೆಯಲ್ಲಿ. ಅದಕ್ಕೆ ಸಪ್ತಪದಿ ಅಂತ ಹೆಸರು. ಮೊದಲನೆಯದು ಇಶ ಏಕಪದಿ ಭವ. ಏಕಪದಿ ಭವ, ಪದಿ ಅಂದರೆ ಹೆಜ್ಜೆ. ಅದು ಅನ್ನ ಅಂತೆ, ಊಟ, ನಾವು ಸೇವಿಸುವಂಥ ಪ್ರಸಾದ. ಎರಡನೇದು ಊರ್ಜೆ ದ್ವಿಪದಿ ಭವ. ಎರಡನೆಯದು ಬಲವರ್ಧನೆ, ಗಂಡ ಹೆಂಡತಿಯರಿಗೆ ಒಂದು ಶಕ್ತಿ ಕೊಡಲಿ ದೇವರು ಅಂತೇಳಿ. ಮೂರನೇ ಹೆಜ್ಜೆ ರಾಜಸ್ಪೋಷಾಯ ತ್ರಿಪದಿ ಭವ. ಜ್ಞಾಪಕ ಇಟ್ಕೊಳ್ಳಿ, ರಾಜಸ್ಪೋಷಾಯ ತ್ರಿಪದಿ ಭವ. ಆರ್ಥಿಕ ಸಬಲತೆ, ಈ ದಂಪತಿಗಳಲ್ಲಿ ಆರ್ಥಿಕ ಸಬಲತೆ ಇರಲಿ ಅಂತೇಳಿ. 4ನೇ ಹೆಜ್ಜೆ ಮಾವೋ ಭವಾಯ ಚತುಷ್ಪದಿ ಭವ. ದಾಂಪತ್ಯ ಸುಖ ಚೆನ್ನಾಗಿರಲಿ ಅಂಥೇಳಿ 4ನೇ ಹೆಜ್ಜೆಯನ್ನು ಇಡಿಸ್ತಾರೆ. 5ನೇ ಹೆಜ್ಜೆ ಪ್ರಜಾಭ್ಯ ಪಂಚವದಿ ಭವ. ಸತ್ಸಂತತಿ, ಒಳ್ಳೆ ಮಕ್ಕಳು ಜನಿಸಲಿ ಅಂತೇಳಿ 5ನೇ ಹೆಜ್ಜೆಯನ್ನು ಈ ಮಂತ್ರದೊಂದಿಗೆ ಇಡಿಸ್ತಾರೆ. ಋತುಭಃ ಷಟ್ಪದಿ ಭವ. ಸಂತೋಷ 6ನೇ ಹೆಜ್ಜೆ. 7ನೇ ಹೆಜ್ಜೆ ಸಖಾ ಸಪ್ತಪದಿ ಭವ. ಸದಾ ನೀನು ನನ್ನ ಜೊತೆಯಾಗಿರು ಅಂತ 7ನೇ ಹೆಜ್ಜೆಯಲ್ಲಿ ಹೇಳಿಸ್ತಾರೆ. ಈ ರೀತಿ 7 ಹೆಜ್ಜೆಯ ಶಾಸ್ತ್ರವನ್ನು ಮಾಡಿಕೊಳ್ಳುವಷ್ಟು ತಾಳ್ಮೆ ಈ ಕಾಲದ ಮಂದಿಗೆ ಇಲ್ಲ. ಆದರೂ ಇರಬೇಕು, ಅದು ಬರಬೇಕು. ನಮ್ಮ ಸನಾತನ ಸಂಪ್ರದಾಯ ಉಳಿಬೇಕು. ಇಲ್ಲದೇ ಇದ್ದರೆ ನಾವು 7, 70, 700 ಹೆಜ್ಜೆ ಇಡಬೇಕು. ಎಲ್ಲಿಗೆ? ಲಾಯರ್ ಆಫೀಸ್.
ಆ ಕಡೆ ಹೆಜ್ಜೆ ಇಡಬೇಕಾಗುತ್ತೆ. ಯಾಕೆಂದರೆ ಒಂದಿಷ್ಟು ಶಾಸ್ತ್ರ ಸಂಪ್ರದಾಯನ ನಾವು ಉಳಿಸ್ಕೊಂಡು ಬರಬೇಕು ಅಂಥೇಳಿ ನಮ್ಮ ಶಾಸ್ತ್ರ ಹೇಳುತ್ತೆ ಬಂಧುಗಳೇ. ಮುಂದೆ ನಿಮಗೆ ಇನ್ನೂ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಇದಾದ ತಕ್ಷಣ ನಿಮಗೆ ನಿರೀಕ್ಷೆಯಿಂದ ಕಾಯ್ತಾ ಇದ್ದಲ್ಲ ಯಾವ ರಾಶಿ, ಅದಕ್ಕೆ ಹೋಗ್ಬಿಡೋಣ. ಪಾಪ ತುಂಬ ಕಾಯ್ತಾ ಇದ್ದ ಅಲ್ವಾ. ಆಮೇಲೆಲ್ಲ ಇದನ್ನು ಹೇಳಿದ್ರು ಕೇಳಲ್ಲ ಅಂತ. ಹೌದು. ಏನೋ ಒಂದು ಈ ಸಿನಿಮಾದಲ್ಲಿ ಇನ್ನೇನು ನೆಕ್ಸ್ಟ್ ಬರುತ್ತೆ ಅಂತ ತೋರಿಸ್ತಿರುತ್ತಲ್ಲ, ಆ ಥರ ಒಂದು ಕುತೂಹಲ ಇರಲಿ ನೋಡುಗರಿಗೆ. ಹೆಣ್ಣು ಮಕ್ಕಳಿಗೆ ಇನ್ನೊಂದು ತಿಳ್ಕೊಳ್ಳಿ. ಈಗ ಇದೊಂದು ಬಹಳ ಮುಖ್ಯವಾದ ಮಾಹಿತಿ. ಹೆಣ್ಣು ಮಕ್ಕಳ ಕುಂಡಲಿ, ಗಂಡು ಮಕ್ಕಳ ಕುಂಡಲಿ. ಈ ಕುಂಡಲಿಯಲ್ಲಿ ಪತಿಯನ್ನು ಸೂಚಿಸುವ ಒಂದು ಗ್ರಹ ಇರುತ್ತೆ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಲ್ಲಿ ಪತ್ನಿಯನ್ನು ಸೂಚಿಸುವ ಒಂದು ಗ್ರಹ ಇರುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಪತಿಯನ್ನು ಸೂಚಿಸುವ ಗ್ರಹ ಕುಜ. ಕುಜ ಬಲವಾಗಿದ್ದರೆ ಅವರ ಪತಿ ಆರೋಗ್ಯವಾಗಿ ಸದೃಢವಾಗಿ ಸಂಪದ್ಭರಿತವಾಗಿರುತ್ತಾರೆ. ಗಂಡು ಮಕ್ಕಳ ಕುಂಡಲಿಯಲ್ಲಿ ಶುಕ್ರ ಚೆನ್ನಾಗಿದ್ದರೆ ಇವರಿಗೆ ವಿವಾಹವಾದ ನಂತರ ಸಂಪತ್ತು, ಸುಖ, ಸಮೃದ್ಧಿ ಸಿಕ್ಕುತ್ತದೆ ಅನ್ನೋದು ನಿಮಗೆ ಗೊತ್ತಿರಲಿ. ಹಾಗಾಗಿ ಹೆಣ್ಣು ಮಕ್ಕಳು 20 ವರ್ಷ ತುಂಬಿದ ಕೂಡಲೇ, ಕುಜ ತಾನೇ ನಿಮಗೆ ಪತಿಕಾರಕ, ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ನಿತ್ಯ ಮನಸ್ಸಿನಲ್ಲಿ ಮಾಡಿಕೊಳ್ಳಿ, ಒಳ್ಳೆ ಗಂಡ ಸಿಗ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮತ್ತು ಜಪ ಮಾಡಿಕೊಳ್ಳಿ. ಕುಂಡಲಿಯಲ್ಲಿ ಕುಜ ಬಲಹೀನ ಸ್ಥಿತಿಯಲ್ಲಿದ್ದರೂ ಕೂಡ ನರಸಿಂಹಸ್ವಾಮಿ ಅದಕ್ಕೆ ಬಲದ ಕೃಪೆಯನ್ನು ಕೊಡ್ತಾರೆ. ಪ್ರತಿದಿನ ಈ ಮಂತ್ರ 108 ಬಾರಿ ಹೇಳ್ಕೊಳ್ಳಿ, ಜ್ಞಾಪಿಸ್ಕೊಳ್ಳಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಸರಿ ಹೇಳ್ತೀನಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇದು ಹೇಳ್ಕೊಳ್ಳಿ. ಒಳ್ಳೆ ಗಂಡ ಸಿಗ್ತಾನೆ ಹೆಣ್ಣು ಮಕ್ಕಳಿಗೆ. ಇದು ಬ್ಯೂಟಿಫುಲ್ ಟಿಪ್ಸ್. ಇದು ಉದ್ದಾಯಿತು ಅಂತ ಏನಾದ್ರು ನಿಮ್ಗೆ ಅನಿಸಿದ್ರೆ ಸಿಂಪಲ್ಲಾಗಿ ಕೊಡ್ತೀನಿ. ಓಂ ನಮೋ ಭಗವತೆ ನಾರಸಿಂಹಾಯ ತೇ ನಮಃ. ಎಷ್ಟು ಸುಲಭ ಅಲ್ಲ ಸರ್ ಇದು. ಇದನ್ನು ಹೇಳ್ಕೊಳ್ಳಿ. ಹೇಗೆ ಹೇಳ್ಕೋಬೇಕು ಅಂತ ಆಮೇಲೆ ಹೇಳ್ತೀನಿ. ಓಂ ನಮೋ ಭಗವತೆ ನಾರಸಿಂಹಾಯ ತೇ ನಮಃ. ಇದಕ್ಕೊಂದು ಸಿಂಪಲ್ ಸೂತ್ರ ಕೊಡ್ತೀನಿ. ಇದು ಸಾಮಾನ್ಯವಾಗಿ ಟಿಪ್ಸ್ ಕೊಡೋದು ನಾವು ನಮ್ಮ ಹತ್ರ ಕನ್ಸಲ್ಟೇಷನ್ ಬಂದಾಗ ಅವ್ರಿಗೆ ಮಾತ್ರ ಕೊಡ್ತಿದ್ವು. ಈಗ ಚಾನಲ್ ಮೂಲಕ ಇದೊಂದು ಕೂಡ ನಿಮಗೆ ಟಿಪ್ಸ್ ಕೊಡ್ತಿದ್ದೀವಿ, ಒಳ್ಳೆಯದಾಗಲಿ ನಿಮಗೆ ಅಂತ. 7-3-21 ಸೂತ್ರದಲ್ಲಿ ಹೇಳ್ಕೋಬೇಕು. ಗೊತ್ತಾ ಸರ್? 7-3-21 ಸೂತ್ರನ ಬಳಸ್ಕೊಳ್ಳಿ. ಈ ಮಂತ್ರವನ್ನು 7-3-21 ಅಂದರೆ ಒಂದು ಬಾರಿ 3 ಸಾರಿ ಥರ 7 ಬಾರಿ ಹೇಳಿದ್ರೆ 21 ಆಯಿತು. ಯಾವ್ಯಾವಾಗ ನೋಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಹಾಸಿಗೆಯಿಂದ ಎದ್ದ ಕೂಡಲೇ ಹಾಸಿಗೆ ಮೇಲನೆ ಓಂ ನಮೋ ಭಗವತೆ ನಾರಸಿಂಹಾಯ ತೇ ನಮಃ 3 ಬಾರಿ. ಅಲ್ಲಿಂದ ಸ್ನಾನದ ಮನೆಗೆ ಹೋದ್ರಿ, ಮೊದಲನೇ ನೀರನ್ನು ತಲೆಗೆ ಹಾಕಿಕೊಳ್ಳುವ ಮುನ್ನ ಓಂ ನಮೋ ಭಗವತೆ ನಾರಸಿಂಹಾಯ ತೇ ನಮಃ 3 ಬಾರಿ. ಅಲ್ಲಿಂದ ದೇವ್ರ ಮನೆಗೆ ಬನ್ನಿ, ದೇವ್ರ ಮುಂದೆ ನಿಂತ್ಕೊಳ್ಳಿ, ಓಂ ನಮೋ ಭಗವತೆ ನಾರಸಿಂಹಾಯ ತೇ ನಮಃ 3 ಬಾರಿ. ತಿಂಡಿ ತಿನ್ನಕ್ಕೆ ಕೂತ್ರಿ, ತಟ್ಟೆ ಮುಂದಿದೆ, ಇನ್ನೂ ಮೊದಲನೇ ತುತ್ತು ಬಾಯಿಗೆ ಹಾಕ್ಕೊಂಡಿಲ್ಲ, ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಓಂ ನಮೋ ಭಗವತೆ ನಾರಸಿಂಹಾಯ ತೇ ನಮಃ. ಮಧ್ಯಾಹ್ನ ಊಟ 3 ಸಾರಿ, ರಾತ್ರಿ ಊಟ 3 ಸಾರಿ, ಮತ್ತೆ ಮಲಗುವಾಗ 3 ಸಾರಿ, ಒಟ್ಟು 7 ಸರಿ ಆಯಿತು. 7-3-21. 2 ಚಂದ್ರ, 1 ನಂಬರು ಸೂರ್ಯ, 3 ಗುರು. ಸೂರ್ಯ, ಚಂದ್ರ, ಗುರು. ಎಷ್ಟು ಸಿಂಪಲ್. ಯಾವುದು ಒಳ್ಳೆ ಬ್ಯೂಟಿಫುಲ್ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಇದ್ದಂಗಿದೆ ಮಂತ್ರ. ಬಟ್ ತಗೋಬೇಕು 7 ಸಾರಿ, ಮಿಸ್ ಮಾಡೋಂಗಿಲ್ಲ. ಬಹಳ ಸುಲಭ. ಎಲ್ಲೆಲ್ಲಿ ನೋಡಿ ನಮ್ಮ ಶಾಸ್ತ್ರದಲ್ಲಿ ಒಂದು ಇದಿದೆ ಸರ್, ಮಂತ್ರೋಪದೇಶ ಆಗುವುದೇ ಯೋಗ ಅಂತ. ಮಂತ್ರೋಪದೇಶ ಯಾರ್ಯಾರು ಎಪಿಸೋಡ್ ನೋಡ್ತಿರ್ತಾರೆ, ಮದುವೆ ಆಗದಿರ್ತಕ್ಕಂಥ ಹೆಣ್ಣುಮಕ್ಕಳು ಗಂಡು ಮಕ್ಕಳು, ನಿಜವಾಗ್ಲೂ ನಿಮ್ಮದು ಯೋಗ ರೀ. ಯಾರು ಮಂತ್ರೋಪದೇಶ ಮಾಡ್ತಾರೆ ಹುಡುಕೊಂಡು? ಹಿಂದಿನ ಕಾಲದಿಂದ ಇದೆ. ಮಂತ್ರೋಪದೇಶ ಯಾರಿಗಾರು ಆಯ್ತಂದರೆ ಅವನು ತುಂಬ ಒಳ್ಳೆಯದಾಯ್ತಂತ. ಈಗ ನಾರದರು ಮಂತ್ರೋಪದೇಶದ ಮಹತ್ವವನ್ನು ಹೇಳ್ತಾರೆ. ಯಾರೋ ಭಕ್ತ ನಾರದರಿಗೆ ಕೇಳೋದಂತೆ, ಏನು ನಾರದ ಮಹರ್ಷಿಗಳೇ, ಋಷಿಗಳು ಅಷ್ಟು ದೊಡ್ಡ ದೊಡ್ಡ ಮಂತ್ರ ಹೇಳ್ತಾರೆ, ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ, ನೀವು ನಾರಾಯಣ ನಾರಾಯಣ ಅಂದ್ಬಿಟ್ಟು ವೈಕುಂಠದ ನಾರಾಯಣನ ಒಲಿಸ್ಕೊಂಡ್ಬಿಟ್ಟಿದ್ದೀರಲ್ಲ. ಅದಕ್ಕೆ ನಾರದರು ಹೇಳ್ತಾರೆ, ಅರಳಿ ಬೀಜ ಎಷ್ಟಿರುತ್ತಯ್ಯ, ಇಷ್ಟೇ. ಅದನ್ನು ಹಾಕಿದಾಗ ಮರ ಎಷ್ಟು ಬೃಹತ್ತ ಬೆಳೆಯುತ್ತೆ, ಅದರ ಬೇರುಗಳು ಭೂಮಿಯೊಳಗೆ ಎಷ್ಟು ಆಳದಲ್ಲಿ ಹೋಗ್ತದೆ. ಹಾಗೆಯೇ
ಮಂತ್ರ ಚಿಕ್ಕದಾದರೂ ಕೂಡ ತನ್ಮಯತೆಯಿಂದ ಅದಕ್ಕೆ ನೀರು ಹಾಕಿ ಪೋಷಿಸಿದ್ರೆ ಅದೇ ಆಲ್ದ ಮರವಾಗುತ್ತೆ. ಅದಕ್ಕೆ ವೆರಿ ಸಿಂಪಲ್, ನಾರಾಯಣ ನಾರಾಯಣ ಅಲ್ವಾ ಸರ್? ಅದಕ್ಕೆ ನಮಗೆ ಸುಲಭವಾದ ಮಂತ್ರ ಕೊಟ್ಟಿದ್ದು ಓಂ ನಮೋ ಭಗವತೆ ನಾರಸಿಂಹಾಯತೆ ನಮಃ. ಮದುವೆಯಾಗದಿರುವ ಒಳ್ಳೆಯ ಗಂಡನ ಬಯಕೆಯಲ್ಲಿರುವ ಆಸೆಯಲ್ಲಿರುವ ಕನ್ಯೆಯರಿಗೆ. ಆಗಲೇ ಹೇಳಿದೆ 7 3 21, 7 ನೋಡಿ, 7 ಸಂಖ್ಯೆ ಗಣಪತಿದು, 3 ಗುರುದು, 2 ಚಂದ್ರಂದು, 1 ಸೂರ್ಯ. ಇಷ್ಟು ದೇವರ ಕೃಪೆ ನಿಮಗೆ 24x7 ಇರುತ್ತೆ. ಇದೇ ರೀತಿ ಗಂಡು ಮಕ್ಕಳು ಸಹ ಮಾಡ್ಬೋದು. ಇದು ಬರೀ ಹೆಣ್ಣುಮಕ್ಕಳಿಗೆ ಅಂತಲ್ಲ. ಇನ್ನು ಹೆಣ್ಣುಮಕ್ಕಳಿಗೆ ಏನಾದ್ರು ಒಂದು ಒಳ್ಳೆ ಹುಡುಗ ಸಿಗಬೇಕು ಅಂದರೆ ಮದುವೆ ಸಮಯಕ್ಕೆ ಇದು. ನಾನು ಮೇಲೆ ಹೇಳಿದ್ದು 20 ದಾಟಿದ ಕೂಡಲೇ. ಈಗ ಮದುವೆ ಇನ್ನೊಂದು ವರ್ಷ ಇದೆ ಅಂದ್ಕೊಳ್ಳಿ, ಹುಡುಕ್ತಾ ಇದ್ದಾರೆ ಗಂಡ ಅನ್ನುವಾಗ ಈ ಮಂತ್ರ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಜೊತೆಗೆ ಬರ್ಕೊಳ್ಳಿ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೇನ್ ನಮಃ. ಕುರುತೇನ್ ನಮಃ ಬರ್ಕೊಳ್ಳಿ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೇನ್ ನಮಃ. ಇದನ್ನು ದಯವಿಟ್ಟು ಬರ್ಕೊಳ್ಳಿ. ಇದನ್ನು 7 3 21 ಸಾರಿ ಕೂಡ ಹೇಳ್ಬೋದು. ಇನ್ನೂ ಗಂಡು ಮಕ್ಕಳಿಗೆ, ಗಂಡು ಮಕ್ಕಳೆಲ್ಲ ಬೇಜಾರು ಮಾಡ್ಕೋಬೇಡಿ. ಏನು ಸರ್ ಹೆಣ್ಮಕ್ಳಿಗೆ ಮಂತ್ರ ಕೊಟ್ಬಿಟ್ರಿ, ಒಳ್ಳೆ ಹೆಣ್ಣು ಸಿಗಲಿ, ಒಳ್ಳೆ ಗಂಡ ಸಿಗಲಿ ಅಂತ, ನಮಗೆ ಒಂದು ಒಳ್ಳೆ ಹೆಣ್ಣು ಸಿಗೋದು ಬೇಡವಾ ಅಂತ ಹುಡುಗರು ಬೇಜಾರು ಮಾಡ್ಕೋಬೇಡಿ. ನಿಮಗೂ ಮಂತ್ರ ಇದೆ. ನಿಮಗೆ ಆಗಲೇ ಹೇಳಿದಾಗೆ ಗಂಡು ಮಕ್ಕಳ ಕುಂಡಲಿಯಲ್ಲಿ ಪತ್ನಿಕಾರಕ ಶುಕ್ರ ಕುಜ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಶುಕ್ರ. ಹಾಗಾಗಿ ಗಂಡು ಮಕ್ಕಳು ವಿವಾಹ ಸಮೀಪಿಸಿದ ಕೂಡಲೇ ಶುಕ್ರ ದೇವತೆಯನ್ನೇ ಆರಾಧನೆ ಮಾಡ್ಕೊಳ್ಳಿ. ಅಂದರೆ ಸ್ತ್ರೀ ದೇವತೆಗಳ ಆರಾಧನೆ ಮಾಡಿಕೊಂಡ್ರೆ ಶುಭ. ದುರ್ಗೆ, ಲಕ್ಷ್ಮಿ, ಗಾಯತ್ರಿ ಮಂತ್ರಸ್ಮರಣೆ, ಲಲಿತಾ ಸಹಸ್ರನಾಮ ಪಠಣ ಮಾಡ್ಕೊಳ್ಳಿ, ಕೇಳೋದನ್ನು ಮಾಡ್ಕೊಳ್ಳಿ. ಗಂಡು ಮಕ್ಕಳಿಗೆ ಅದೇ ರೀತಿ 7 ಸಮಯದಲ್ಲಿ 3 ಬಾರಿ, ನಿಮಗೂ 7 3 21. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇದನ್ನು ಹೇಳ್ಕೊಬೋದು. ಇದೆಲ್ಲರಿಗೂ ಗೊತ್ತಿದೆ, ಸಿಂಪಲ್ ಮಂತ್ರ. ಸರ್ ಅದು ತುಂಬ ಲೆಂತ್ ಆಯಿತು, ಅವ್ರಿಗೆ ಸಿಂಪಲ್ ಕೊಟ್ರಲ್ಲ, ನಮಗೂ ಒಂದು ಚಿಕ್ಕದಿದೆಯಾ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ತೇ ನಮಃ. ಇದನ್ನು ಹೇಳ್ಕೊಡಿ. ಅದು ಕೂಡ 7 3 21 ಅವ್ರಿಗೆ ಹೇಳಿ ಸಿಸ್ಟಮ್ ಯಾವಾಗ ಅಂತ ಹೇಳಿದ್ದೀನಿ, ಅದನ್ನು ಜ್ಞಾಪಕ ಇಸ್ಕೊಳ್ಳಿ. ಏನಿಲ್ಲ, ಅದು ಬೆಳಗ್ಗೆ ರಾತ್ರಿ ಮಲಗುವಾಗ, ಬೆಳಗ್ಗೆ ಎದ್ದು ಕೂಡಲೇ, ಮತ್ತು ಸ್ನಾನಕ್ಕೆ ಹೋದಾಗ, ತಿಂಡಿ ತಿನ್ನುವಾಗ, ಊಟ ಮಾಡುವಾಗ, ರಾತ್ರಿ ಊಟ ಮಾಡುವಾಗ 7 3 21 ಸರಿ ಆಯಿತು. ದೇವ್ರ ಪೂಜೆಗೆ ಹೋದಾಗ ಒಟ್ಟು 7 ಸರಿ ಆಗುತ್ತೆ. 7 3 21. ಇನ್ನು ಗಂಡು ಮಕ್ಕಳಿಗೆ ಒಳ್ಳೆ ಕನ್ಯೆ ದೊರೆಯಬೇಕು ಅಂತಂದರೆ ಮದುವೆ ಸಮಯಕ್ಕೆ, ಮದುವೆ ಇನ್ನೊಂದು ವರ್ಷ ಇದ್ದಾಗ ಈ ಮಂತ್ರ ಹೇಳ್ಕೋಬೇಕು. ಪತ್ನಿಂ ಮನೋರಮಾಂ ದೇಹಿ ಮನೋರುತ್ತಾಯ ಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಧಾವ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಪತ್ನಿಂ ಮನೋರಮಾಂ ದೇಹಿ ಮನೋರುತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಧಾವಾಂ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಈ ಮಂತ್ರವನ್ನು ಪ್ರತಿದಿನ 108 ಸಾರಿ ಹೇಳ್ಕೊಳ್ಳಿ. ಪ್ರತಿದಿನ ಹೇಳ್ಕೊಳ್ಳಿ. ಸಾಧ್ಯವಾಗದಿದ್ದರೆ ಗುರುವಾರ, ಮಂಗಳವಾರ, ಶುಕ್ರವಾರ ತಪ್ಪದೆ ಹೇಳ್ಕೊಳ್ಳಿ. ಈ ಮಂತ್ರಗಳಿಂದ ಆ ರೀತಿಯ ಅನುಕೂಲಗಳು ನಿಮಗೆ ಸಿಗುತ್ತವೆ. ನನಗೊಂದು ಇನ್ನೊಂದು ಅನ್ನಿಸ್ತು ಸರ್, ಏನಂದರೆ ಈ 25 ವರ್ಷಗಳು ಆಚರಿಸ್ಕೋತಾರಲ್ಲ, ನಾವು ನೀವೆಲ್ಲ ಇದ್ದೀವಲ್ಲ, ಈಗೆಲ್ಲ ಕಡಿಮೆ ಅಂತೀವಿ ನಾವು. 5 ವರ್ಷಕ್ಕೆ ಆಚರಿಸ್ಕೊಳ್ಳೋದೇ ಇಲ್ಲ, ಡಿವೋರ್ಸ್ ಆಗೋಯ್ತು, 10 ವರ್ಷ ಆಚರಿಸ್ಕೊಳ್ಳೇ ಇಲ್ಲ ಅಂತ. ಯಾಕೆ ನೀವು ಮೋದಿಜಿಯವ್ರಿಗೊಂದು ಪತ್ರ ಬರೀಬಾರ್ದು? ನಾನೊಂದು ಸಲಹೆ ಕೊಡ್ತೀನಿ. 25 ವರ್ಷ ಯಾರು ವೈವಾಹಿಕ ದಿನವನ್ನು ಆಚರಿಸ್ಕೋತಾರೆ ಅವರಿಗೆ ಪದ್ಮಶ್ರೀ ಕೊಡಿ. ವಿವಾಹ ಮಹೋತ್ಸವದ ಪದ್ಮಶ್ರೀ 25 ವರ್ಷ ಇದ್ದಿದ್ದಕ್ಕೆ ಜೊತೆಗೆ ಇನ್ನೊಂದು 35 ವರ್ಷ ಇದ್ದರೆ, 35-40 ವರ್ಷ ಇದ್ದರೆ ಪದ್ಮವಿಭೂಷಣ, 50 ವರ್ಷ ದಾಟಿದ್ರೆ ಪದ್ಮಭೂಷಣ. ಅಲ್ಲ, ಆಸೆ ಕೇಳೋದು ಅಂದರೆ ಎಷ್ಟು ಕಷ್ಟ ಇವತ್ತು ಅಂತ. 25 ವರ್ಷ ದಾಟೋದು, 35 ವರ್ಷ ದಾಟೋದು, 40 ವರ್ಷ ದಾಟೋದು. ನಮಗೆ ಆಸೆ ಮುಂದಿನ ಜನ್ರೇಷನ್, ಮುಂದಿನ ಹುಡುಗರು ಪ್ರತಿಯೊಬ್ಬರು ಯಾಕೆ ಇಷ್ಟೊಂದು ಟಿಪ್ಸ್ ಕೊಡ್ತಾ ಇದ್ದಾರೆ ಇಬ್ಬರು ಶ್ರಮ ಕೊಟ್ಟು ಅಂತಂದರೆ, ದಯವಿಟ್ಟು ಈ ವಿಚ್ಛೇದನಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದಯವಿಟ್ಟು ಕೊನೆ ಆಗಬೇಕು. ಸಾಮರಸ್ಯ ಬರಲಿ ಬಾಂಧವ್ಯದಲ್ಲಿ, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಈ ದಾಂಪತ್ಯ ಸ್ಥಿರೀಕರಣಗೊಳ್ಬೇಕು.
ದಾಂಪತ್ಯ ಸ್ಥಿರೀಕರಣಗೊಳ್ಬೇಕು, ಗಟ್ಟಿಯಾಗಬೇಕು. ಸ್ಥಿರೀಕರಣಗೊಳ್ಳಬೇಕು. ನಾನು ಮೊನ್ನೆ ಎಲ್ಲೋ ಯಾವುದೋ ಉತ್ತರಾಖಂಡ ಜಿಲ್ಲೆಯಲ್ಲಿ ನೋಡಿದೆ, ಅಲ್ಲೊಂದು ಸರ್ಕಾರವೇ ಒಂದು ಕಾನೂನು ಮಾಡಿದೆಯಂತೆ, ಈ ಲಿವಿಂಗ್ ಟುಗೆದರ್ಗೆ ಕಾನೂನು ರೀತಿಯ ಒಂದು ಇದು ಅಂತ 10 ಜೋಡಿಗಳು ಹೆಸರು ನೋಂದಾಯಿಸ್ಕೊಂಡಿದ್ದಂತೆ. ಲೀಸ್ ಪೀರಿಯಡ್ ಥರ 3 ವರ್ಷ ಜೊತೆಲಿದ್ರು ಇರ್ಬೋದು, 2 ವರ್ಷ ಜೊತೆಲಿದ್ರು ಇರ್ಬೋದು. ಹೌದು. ಮತ್ತು ಅವನ ಆಸ್ತಿ ಪಾಸ್ತಿಗೆ ಅವಳು ಹಕ್ಕನ್ನು ಸ್ಥಾಪಿಸುವ ಹಾಗಿಲ್ಲ. ಇದು ದಯವಿಟ್ಟು ನಮ್ಮ ಕರ್ನಾಟಕದವರೆಗೂ ಬರೋಕ್ಕೆ ಬಿಡೋದು ಬೇಡ, ಅದನ್ನೆಲ್ಲ ನಾವು ಕಣ್ಣಿಂದ ನೋಡೋದು ಬೇಡ. ಉತ್ತರಾಖಂಡದಲ್ಲಿರಬೇಕು ಅದು. ಉತ್ತರಾಖಂಡ. ಹಾಗಾಗಿ ಕೇವಲ ಆಗಲೇ ಹೇಳಿದಾಗೆ ನಾವು ನಿಮ್ಮೆಲ್ಲ ಈ ಆಶೋತ್ತರಗಳನ್ನು ಸ್ವಲ್ಪ ನಿರೀಕ್ಷೆಗೂ ಮೀರಿದ ಆಶೆಗಳನ್ನು ಬದಿಗಿಟ್ಟು ಒಂದು ಸಾಮರಸ್ಯದಲ್ಲಿ ಈ ಮಂತ್ರಗಳನ್ನು ಹೇಳಿಕೊಂಡು ವಿವಾಹ ಮಾಡಿಕೊಂಡ್ರೆ ಒಳ್ಳೆಯದು ಅಂಥೇಳಿ ನಮ್ಮ ಭಾವನೆ ಆಗಿದೆ ಬಂಧುಗಳೇ.